This is question number 7A from December 2023 question paper. And the question is, many industry applications such as smart electric grid, oil and gas fields, business intelligence, etc. They benefit from cloud data analytics to improve organizational performance and scalability. Justify your answer. So question ಸ್ವಲ್ಪ tricky ಆಗಿದೆ. ಈ ಕ್ವಶನ್ ಅಲ್ಲಿ ಏನಂದ್ರೆ ದೇ ಹ್ಯಾವ್ ಕಾನ್ಸಂಟ್ರೇಟೆಡ್ ಆನ್ 2-3 ಪಾಯಿಂಟ್ಸ್. ಫಸ್ಟ್ ಸ್ಮಾರ್ಟ್ ಗ್ರಿಡ್ಸ್ ಅಂತ ಕೊಟ್ಟಿದ್ದಾರೆ. ಸಿಸ್ಟಮ್ ದಟ್ ಮ್ಯಾನೇಜ್ ಅಂಡ್ ಆಪ್ಟಿಮೈಸ್ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಿಸಿಟಿ ಇನ್ ರಿಯಲ್ ಟೈಮ್, ಅದು ಸ್ಮಾರ್ಟ್ ಗ್ರಿಡ್ ಆಗುತ್ತೆ. ಅದಾದ್ಮೇಲೆ ಆಯಿಲ್ ಅಂಡ್ ಗ್ಯಾಸ್ ಫೀಲ್ಡ್ ಅಂತ ಕೊಟ್ಟರು. ಇಂಡಸ್ಟ್ರೀಸ್ ಇನ್ವಾಲ್ವ್ಡ್ ಇನ್ ಎಕ್ಸ್ಟ್ರಾಕ್ಷನ್ ಅಂಡ್ ಪ್ರೊಸೆಸಿಂಗ್ ಆಫ್ ಆಯಿಲ್ ಅಂಡ್ ಗ್ಯಾಸ್ ರಿಸೋರ್ಸ್, ಅದು ಆಯಿಲ್ ಅಂಡ್ ಗ್ಯಾಸ್ ಫೀಲ್ಡ್ಗೆ ಸಂಬಂಧಪಟ್ಟಿದ್ದಾಗುತ್ತೆ. ನೆಕ್ಸ್ಟ್ ಬಿಸ್ನೆಸ್ ಇಂಟೆಲಿಜೆನ್ಸಿ ಅಂತ ಕೊಟ್ಟಿದ್ದಾರೆ. ದ ಯೂಸ್ ಆಫ್ ಡೇಟಾ ಅನಾಲಿಟಿಕ್ಸ್ ಟೂಲ್ ಟು ಮೇಕ್ ಇನ್ಫಾರ್ಮ್ಡ್ ಬಿಸ್ನೆಸ್ ಡಿಸಿಷನ್ಸ್. ಇವು ಮೂರು ಅಪ್ಲಿಕೇಶನ್ಸ್ ಅನ್ನ, ಇಂಡಸ್ಟ್ರಿ ಅಪ್ಲಿಕೇಶನ್ಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಅದಾದ್ಮೇಲೆ ಕ್ವಶನ್ ಅಲ್ಲಿ the focus on cloud data analytics. The question specially mentions cloud data analytics, that is highlighting the usage of cloud-based tools and services for analyzing data in these three industry. ಅಂದ್ರೆ cloud data analytics ಮೇಲೆ ಫೋಕಸ್ ಆಗಿದೆ ಕ್ವಶನ್. ಮತ್ತೆ ಇಂಪ್ರೂವಿಂಗ್ ಆರ್ಗನೈಸೇಷನ್ ಪರ್ಫಾರ್ಮೆನ್ಸ್ ಅಂಡ್ ಸ್ಕೇಲೆಬಿಲಿಟಿ ಅಂತ ಮೆನ್ಷನ್ ಆಗಿದೆ ಕ್ವಶನ್ ಅಲ್ಲಿ. ಅಂಡರ್ಲೈನ್ ಗೋಲ್ ಈಸ್ ಟು ಅಂಡರ್ಸ್ಟ್ಯಾಂಡ್ ಹೌ ದ ಅಡಾಪ್ಟೇಷನ್ ಆಫ್ ಕ್ಲೌಡ್ ಡೇಟಾ ಅನಾಲಿಟಿಕ್ಸ್ ಇಂಪ್ಯಾಕ್ಟ್ಸ್ ಆನ್ ದ ಪರ್ಫಾರ್ಮೆನ್ಸ್ ಆಫ್ ಆರ್ಗನೈಸೇಷನ್ ಅಂತ. ಅಂದ್ರೆ ಕ್ಲೌಡ್ ಡೇಟಾ ಅನಾಲಿಟಿಕ್ಸು ಪರ್ಫಾರ್ಮೆನ್ಸ್ ಆಫ್ ಆರ್ಗನೈಸೇಷನ್ ಮೇಲೆ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ಒಂದು ಕ್ವಶನ್ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಅಂಡ್ ಕ್ವಶನ್ ಆಲ್ಸೋ ಟಚಸ್ ದ ಸ್ಕೇಲೆಬಿಲಿಟಿ, the ability to scale resource dynamically in cloud data analytics to improve the organizational performance. Scalability nu mention ಮಾಡಿದ್ದಾರೆ. ಇಷ್ಟು ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಕ್ಲೌಡ್ ಡೇಟಾ ಅನಾಲಿಟಿಕ್ಸ್ ಅನ್ನೆಲ್ಲ ಮೆನ್ಷನ್ ಮಾಡಬೇಕು. Okay, so in these application, more application ಕೊಟ್ಟಿದ್ದಾರಲ್ವಾ, these benefit from cloud analytics to improve organizational performance and scalability ಅನ್ನೋದನ್ನ justification ಕೊಡಬೇಕು ಈ ಕ್ವಶನ್ ಅಲ್ಲಿ. So let us study the answer now. The first one is scalability. First scalability ನೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದಾದ್ಮೇಲೆ ಪರ್ಫಾರ್ಮೆನ್ಸ್ ಆಪ್ಟಿಮೈಸೇಷನ್. ಸ್ಕೇಲೆಬಿಲಿಟಿ ಅಲ್ಲಿ ಇಲಾಸ್ಟಿಕ್ ರಿಸೋರ್ಸಸ್ ಅಂತ ಬರುತ್ತೆ. ಥಿಂಕ್ ಆಫ್ ಇಲಾಸ್ಟಿಕ್ ಲೈಕ್ ರಬ್ಬರ್ ಬ್ಯಾಂಡ್. ಒಂದು ರಬ್ಬರ್ ಬ್ಯಾಂಡ್ ಇದೆ ಅನ್ಕೊಳ್ಳಿ. ದಟ್ ರಬ್ಬರ್ ಬ್ಯಾಂಡ್ ವಿ ಕ್ಯಾನ್ ಸ್ಟ್ರೆಚ್ ಆರ್ ಕಾಂಟ್ರಾಕ್ಟ್. ನಾವು ಅದನ್ನ ಸ್ಟ್ರೆಚ್ ಮಾಡ್ಬೋದು, ಕಾಂಟ್ರಾಕ್ಟ್ ಮಾಡ್ಬೋದು ಬೇಸ್ಡ್ ಆನ್ ದ ನೀಡ್. ಸೊ ಇದನ್ನೇ ನಾವು ಕ್ಲೌಡ್ ಪ್ಲಾಟ್ಫಾರ್ಮಿಗೆ ತಗೊಂಡ್ರೆ, ಇಲಾಸ್ಟಿಕ್ ರಿಸೋರ್ಸಸ್ ಮೀನ್ಸ್ ದ ಅಮೌಂಟ್ ಆಫ್ ಕಂಪ್ಯೂಟಿಂಗ್ ಪವರ್ ಎಷ್ಟು, ಲೈಕ್ ಸರ್ವರ್ಸ್ ಇರ್ಬೋದು, ಸ್ಟೋರೇಜ್ ಇರ್ಬೋದು. ಸೊ ಅವು ಆಟೋಮೆಟಿಕಲಿ ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಸ್ ನೀಡೆಡ್. ಅದನ್ನ ಎಲಾಸ್ಟಿಕ್ ರಿಸೋರ್ಸಸ್ ಅಂತಾರೆ. ಎಲಾಸ್ಟಿಕ್ ರಿಸೋರ್ಸಸ್ ಅಂದ್ರೆ ಇನ್ನೊಂದ್ಸಲ ಹೇಳ್ತೀನಿ. ದ ಕ್ಲೌಡ್ ಪ್ಲಾಟ್ಫಾರ್ಮ್, ಇನ್ ಕ್ಲೌಡ್ ಪ್ಲಾಟ್ಫಾರ್ಮ್ಸ್ ಎಲಾಸ್ಟಿಕ್ ರಿಸೋರ್ಸಸ್ ಮೀನ್ಸ್ ಅಮೌಂಟ್ ಆಫ್ ಕಂಪ್ಯೂಟಿಂಗ್ ಪವರ್ ಲೈಕ್ ಸರ್ವರ್, like storage, they can automatically increase or they can automatically decrease as needed. ಇದನ್ನ elastic resources ಅಂತಾರೆ. ನೆಕ್ಸ್ಟ್ ಡೈನಾಮಿಕ್ಲಿ ಬೇಸ್ಡ್, ಡೈನಾಮಿಕ್ಲಿ ಸ್ಕೇಲ್ ಬೇಸ್ಡ್ ಆನ್ ಡಿಮ್ಯಾಂಡ್ ಅಂತ ಇದೆ ಇಲ್ಲಿ. ಹೀಗಂದ್ರೆ ಏನು? ಡೈನಾಮಿಕ್ ಆಗಿ ಹೇಗೆ ಅದು ಚೇಂಜಸ್ ಆಗುತ್ತೆ ಅಂತಂದ್ರೆ, ವೆನ್ ಯು ಆರ್ ಅನಲೈಸಿಂಗ್ ಡೇಟಾ ಫ್ರಮ್ ಅ ಸ್ಮಾರ್ಟ್ ಗ್ರಿಡ್, when you analyze data from smart grid, sometimes there is a lots of data. Smart grid ಅಂತ ಎಲೆಕ್ಟ್ರಿಕ್ ಗ್ರಿಡ್ ತಗೊಳ್ಳಿ ಎಕ್ಸಾಂಪಲ್. sometimes ತುಂಬಾ ಜಾಸ್ತಿ ಡೇಟಾ ಬರುತ್ತೆ, sometimes we get very less data. With elastic resources, ಈಗ ತಾನೇ ಓದಿದ್ವಲ್ಲ elastic resources, the computing power you have can be automatically grow. ಕಂಪ್ಯೂಟಿಂಗ್ ಪವರ್ ಜಾಸ್ತಿ ಆಗುತ್ತೆ ಯಾವಾಗ? ವೆನ್ ದೆರ್ ಈಸ್ ಲಾಟ್ ಆಫ್ ಡೇಟಾ ಟು ಅನಲೈಸ್. ಜಾಸ್ತಿ ಡೇಟಾ ಅನಲೈಸ್ ಮಾಡುವಾಗ ಕಂಪ್ಯೂಟಿಂಗ್ ಪವರು ಗ್ರೋ ಆಗುತ್ತೆ. ಕಡಿಮೆ ಡೇಟಾನ ಅನಲೈಸ್ ಮಾಡುವಾಗ ಕಂಪ್ಯೂಟಿಂಗ್ ಪವರು ಶ್ರಿಂಕ್ ಆಗುತ್ತೆ. ಸೊ ಇದನ್ನ ಡೈನಾಮಿಕಲಿ ಸ್ಕೇಲ್ ಬೇಸ್ಡ್ ಆನ್ ಡಿಮ್ಯಾಂಡ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಅಡ್ವಾಂಟೇಜಸ್ ಇನ್ ಫ್ಲಕ್ಚುಯೇಟಿಂಗ್ ಡೇಟಾ ವಾಲ್ಯೂಮ್ಸ್. ಸೊ ಏನಂತಂದ್ರೆ ಹೇಗಾಗುತ್ತೆ ಆನ್ ಡಿಮ್ಯಾಂಡ್, ಹೇಗೆ ಅದು ಅಡ್ವಾಂಟೇಜ್ ಆಗುತ್ತೆ ಅಂತಂದ್ರೆ, ಇನ್ ಸ್ಮಾರ್ಟ್ ಎಲೆಕ್ಟ್ರಿಕ್ ಗ್ರಿಡ್
ಆರ್ ಆಯಿಲ್ ಆ್ಯಂಡ್ ಗ್ಯಾಸ್ ಇಂಡಸ್ಟ್ರಿ ತೊಗೊಂಡ್ರೆ ದ ಅಮೌಂಟ್ ಆಫ್ ಡೇಟಾ ಟು ಬಿ ಪ್ರೊಸೆಸ್ಡ್ ಕ್ಯಾನ್ ಚೇಂಜ್ ಲಾಟ್. ಯಾವಾಗಲೂ ಒಂದೇ ಟೈಪ್ ಆಫ್ ಡೇಟಾ ಬರಲ್ಲ. ಫಾರ್ ಎಕ್ಸಾಂಪಲ್, ಡ್ಯೂರಿಂಗ್ ಬ್ಯುಸಿ ಟೈಮ್ ಮೆನಿ ಪೀಪಲ್ ಆರ್ ಯೂಸಿಂಗ್ ಎಲೆಕ್ಟ್ರಿಸಿಟಿ. ಮಾರ್ನಿಂಗ್ ಟೈಮ್ ನೋಡಿ, ಎಲ್ಲರೂ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಾರೆ. ಮಿಕ್ಸಿ ಆನ್ ಮಾಡೋದು, ಗೀಸರ್ ಆನ್ ಮಾಡ್ಕೊಂಡಿರ್ತಾರೆ ಸ್ನಾನಕ್ಕೆ. ಸೊ ಬ್ಯುಸಿ ಟೈಮಲ್ಲಿ ಮೆನಿ ಪೀಪಲ್ ಆರ್ ಯೂಸಿಂಗ್ electricity. That is during busy time. There is more data about energy consumption. So ಎಷ್ಟು energy consumption ಆಗೋಕ್ಕೆ more data will be produced. Elastic resources are really useful because they allow your computing power to adopt these changes. ನೋಡಿ, ಬ್ಯುಸಿ ಟೈಮಲ್ಲಿ ತುಂಬ ಡೇಟಾ ಬರುತ್ತೆ, ಆಮೇಲೆ ಆಫೀಸ್ ಅವರ್ಸಲ್ಲಿ ಸ್ವಲ್ಪ ಕಡಿಮೆ ಬರ್ಬೋದು. ಸೊ ಈ ಥರ ಇಲಾಸ್ಟಿಕ್ ರಿಸೋರ್ಸಸ್ ಏನಾಗುತ್ತೆ ಅಂದರೆ ದೇ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಬಿಕಾಸ್ ಯುವರ್ ಕಂಪ್ಯೂಟಿಂಗ್ ಪವರ್ ಈಸ್ ಅಡಾಪ್ಟೆಡ್ ಟು ದಿ ಚೇಂಜಸ್. ಇದಕ್ಕೆ ಅಡ್ವಾಂಟೇಜ್ ಆಗುತ್ತೆ. ಇದು ಫ್ಲಕ್ಚುಯೇಟಿಂಗ್ ಡೇಟಾ ವಾಲ್ಯೂಮ್ ಇದ್ದರೆ ಇದು ಅಡ್ವಾಂಟೇಜ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೇನಿದೆ, ಅಮೌಂಟ್ ಆಫ್ ಡೇಟಾ ಜನರೇಟೆಡ್ ಫ್ಲಕ್ಚುಯೇಟ್ಸ್. ಓಕೆ, ಸೊ ಇಲ್ಲಿ ಓವರ್ ಪ್ರೊವಿಷನಿಂಗ್ ಅಂತಂದರೆ ಓವರ್ ಪ್ರೊವಿಷನಿಂಗ್ ಬಗ್ಗೆನೂ ನೀವು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು. ಏನು ಅಂತಂದರೆ ಓವರ್ ಪ್ರೊವಿಷನಿಂಗ್ ಈಸ್ ಲೈಕ್ ಬೈಯಿಂಗ್ ಬಿಗ್ಗರ್ ಕಂಪ್ಯೂಟರ್ ಸಿಸ್ಟಮ್ ದೆನ್ ಯು ನೀಡ್ ಜಸ್ಟ್ ಟು ಸೇಫ್. ಅಂದರೆ ಜಾಸ್ತಿ ಬಂದಾಗ ಸೇಫ್ ಆಗಿರಬೇಕು ಅಂದರೆ ಬಿಗ್ಗರ್ ಕಂಪ್ಯೂಟಿಂಗ್ ಸಿಸ್ಟಮ್ ಬೇಕು. ಇಲಾಸ್ಟಿಕ್ ರಿಸೋರ್ಸಸ್ ಅವಾಯ್ಡ್ ದಿಸ್. ಸೊ ಇಲಾಸ್ಟಿಕ್ಸ್ ರಿಸೋರ್ಸನ್ನ ಯೂಸ್ ಮಾಡಿದ್ರೆ ಈ ಥರ ಬಿಗ್ಗರ್ ಕಂಪ್ಯೂಟಿಂಗ್ ಸಿಸ್ಟಮನ್ನು ನಾವು ಅವಾಯ್ಡ್ ಮಾಡ್ಬೋದು. ಯು ಓನ್ಲಿ ಯೂಸ್ ಆ್ಯಂಡ್ ಪೇ ಫಾರ್ ದ ಕಂಪ್ಯೂಟಿಂಗ್ ಪವರ್ ಯು ಆರ್ ಆ್ಯಕ್ಚುಲಿ ನೀಡ್ at any given point of time. This efficiency means you are not wasting resources or you are not wasting your money on excess computing power that sits idle. ಸುಮ್ಮನೆ ಜಾಸ್ತಿ ತೊಗೊಂಡು ಅದು ಕಡಿಮೆ ಡೇಟಾ ಇದ್ದಾಗ ಅದು ಸುಮ್ಮನೆ ವೇಸ್ಟ್ ಆಗುತ್ತಲ್ವ. ಸೊ ಅವಾಗ ಅದನ್ನು ವೇಸ್ಟ್ ಮಾಡಬಾರ್ದು ಅಂತಂದರೆ ಇಲಾಸ್ಟಿಕ್ ರಿಸೋರ್ಸಸ್ಸನ್ನು ಯೂಸ್ ಮಾಡಿದ್ರೆ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಸೊ ಬೈ ಯೂಸಿಂಗ್ ಇಲಾಸ್ಟಿಕ್ ರಿಸೋರ್ಸಸ್ you save your money because you are not paying for more computing power than ನೆಸಸರಿ. ನಿಮಗೆ ಸುಮ್ಮನೆ ಜಾಸ್ತಿ ತೊಗೊಂಡು ಅದನ್ನು ನಾವು ಯೂಸ್ ಮಾಡ್ತಾ ಇಲ್ಲ, ಎಷ್ಟು ಯೂಸ್ ಮಾಡ್ತೀವೋ ಅಷ್ಟೇ ಅದನ್ನು ಕಂಪ್ಯೂಟಿಂಗ್ ಪವರ್ ತೊಗೊಂಡ್ರೆ ನಮ್ಮದು ಮನಿ ಸೇವ್ ಆಗುತ್ತೆ. ಎಡಿಷ್ನಲಿ ಯುವರ್ ಸಿಸ್ಟಮ್ ಕ್ಯಾನ್ ಹ್ಯಾಂಡಲ್ ವೇರಿಂಗ್ ವರ್ಕ್ ಲೋಡ್ಸ್ ಮೋರ್ ಎಫಿಷಿಯೆಂಟ್ಲಿ. ಸೊ ಇದಕ್ಕೋಸ್ಕರ ಎಲಾಸ್ಟಿಕ್ ರಿಸೋರ್ಸಸ್ಸು ಬೇಕಾಗುತ್ತೆ. ದಿಸ್ ಲೀಡ್ಸ್ ಟು ಕಾಸ್ಟ್ ಸೇವಿಂಗ್ ಆ್ಯಂಡ್ ಬೆಟರ್ ಪರ್ಫಾರ್ಮೆನ್ಸ್ ಫಾರ್ ಯುವರ್ ಆರ್ಗನೈಸೇಷನ್. ಸೊ ಇಷ್ಟನ್ನು ನೀವು ಈ ಇಲಾಸ್ಟಿಕ್ ರಿಸೋರ್ಸ್ ಬಗ್ಗೆ ಬರಿಬೋದು. ನೆಕ್ಸ್ಟು ಆನ್ ಡಿಮ್ಯಾಂಡ್ ಪ್ರೊಸೆಸಿಂಗ್ ಅಂತ ಬರುತ್ತೆ ಇಲ್ಲಿ. ಆನ್ ಡಿಮ್ಯಾಂಡಿಂಗ್ ಪ್ರೊಸೆಸಿಂಗ್ ಅಂದರೆ ಏನು? This term means that organization can process or analyze their data whenever they need to without being restricted by a fixed or pre-scheduled timeline. It is like having a service that you can use whenever you want. ಅದಕ್ಕೆ ಆನ್ ಡಿಮ್ಯಾಂಡ್ ಪ್ರೊಸೆಸ್. ಯಾವಾಗಲೂ ಪ್ರೊಸೆಸ್ ಮಾಡ್ತಾ ಕೂತ್ಕೊಳ್ಳೋದಲ್ಲ, ಆನ್ ಡಿಮ್ಯಾಂಡ್ ಯು ಕ್ಯಾನ್ ಪ್ರಾಸೆಸ್ ದ ಡೇಟಾ. ಸೊ ಅದಕ್ಕೆ ಆನ್ ಡಿಮ್ಯಾಂಡ್ ಪ್ರೊಸೆಸಿಂಗ್ ಅಂತಾರೆ. ನೆಕ್ಸ್ಟ್ ದಿಸ್ ರೆಫರ್ಸ್ ಟು ದ ಕ್ಲೌಡ್ ಡೇಟಾ ಅನಾಲಿಟಿಕ್ಸ್ ಏನಿದೆ ಅಲ್ಲ, ಇದು ಇಟ್ ರೆಫರ್ಸ್ ಟು ಯೂಸಿಂಗ್ ಕ್ಲೌಡ್ ಕಂಪ್ಯೂಟಿಂಗ್ ರಿಸೋರ್ಸಸ್ ಆ್ಯಂಡ್ ಟೂಲ್ಸ್ ಟು ಅನಲೈಸ್ ಆ್ಯಂಡ್ ಮೇಕ್ ಸೆನ್ಸ್ ಆಫ್ ಲಾರ್ಜ್ ಸೆಟ್ಸ್ ಆಫ್ ಡೇಟಾ. Instead of relying on local server or a computer, organization use resources provided by cloud service provider to perform their data analytics task. ಇದು ಕ್ಲೌಡ್ ಡೇಟಾ ಅನಾಲಿಟಿಕ್ಸ್ ಆನ್ ಡಿಮ್ಯಾಂಡ್ ಪ್ರೊಸೆಸಿಂಗ್ ಹೇಗಾಗುತ್ತೆ ಅಂತ ಈ ಪಾಯಿಂಟಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. ಇನ್ನು ಅವ್ರೊಂದು ಕೊಟ್ಟಿರೋ ಎಕ್ಸಾಂಪಲ್ ಆಯಿಲ್ ಆ್ಯಂಡ್ ಗ್ಯಾಸ್ ಇಂಡಸ್ಟ್ರಿ ಕೊಟ್ಟಿದ್ದಾರಲ್ವ, ದ ಅಮೌಂಟ್ ಆಫ್ ಡೇಟಾ ದೇ ಜನರೇಟ್ ಕ್ಯಾನ್ ವೇರಿ. Sometimes there is massive amount of data, sometimes there is less amount of data. On demand processing means they can analyze their data precisely when they need to, regardless of the volume. Volume ಎಷ್ಟಾದರೂ ಇರಲಿ, they can analyze this data precisely when they need to. ಇದನ್ನು perform on demand ಪ್ರೊಸೆಸಿಂಗ್ ಆಫ್ ಲಾರ್ಜ್ ಡೇಟಾ ಸೆಟ್ಸ್ ಅಂತ ಹೇಳ್ತಾರೆ. ಸೊ ಇವೆರಡಾಯಿತು, ಸ್ಕೇಲಬಿಲಿಟಿ ಆಯಿತು, ಅದರಲ್ಲಿ ಇಲಾಸ್ಟಿಕ್ ರಿಸೋರ್ಸಸ್, ಆನ್ ಡಿಮ್ಯಾಂಡ್ ಪ್ರೊಸೆಸಿಂಗ್. ನೆಕ್ಸ್ಟು ಪರ್ಫಾರ್ಮೆನ್ಸ್ ಆಪ್ಟಿಮೈಸೇಷನ್ ಅಂತಲೂ ಕೇಳಿದ್ದಾರೆ ಕ್ವಶನಲ್ಲಿ. ವಾಟ್ ಇಸ್ ಪರ್ಫಾರ್ಮೆನ್ಸ್ ಆಪ್ಟಿಮೈಸೇಷನ್?
ಅದರಲ್ಲಿ ಫಸ್ಟು ಪ್ಯಾರಲಲ್ ಪ್ರೊಸೆಸಿಂಗ್ ಇದೆ. ಪ್ಯಾರಲಲ್ ಪ್ರೊಸೆಸಿಂಗ್ ಅಂದರೆ ಏನು ತಿಳ್ಕೊಳ್ಳೋಣ. ಫಸ್ಟು ಥಿಂಕ್ ಆಫ್ ಪ್ಯಾರಲಲ್ ಪ್ರೊಸೆಸಿಂಗ್ ಈಸ್ ಲೈಕ್ ಹ್ಯಾವಿಂಗ್ ಮಲ್ಟಿಪಲ್ ವರ್ಕಿಂಗ್ ಆನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಅ ಬಿಗ್ ಟಾಸ್ಕ್. ಒಂದು ದೊಡ್ಡ ಟಾಸ್ಕ್ ಇದೆ ಆ್ಯಂಡ್ ಮಲ್ಟಿಪಲ್ ಪೀಪಲ್ ಆರ್ ವರ್ಕಿಂಗ್ ಆನ್ ಡಿಫ್ರೆಂಟ್, ಒಂದೊಂದು ಟಾಸ್ಕ್, ದೊಡ್ಡ ಟಾಸ್ಕನ್ನು ಡಿವೈಡ್ ಮಾಡಿಕೊಂಡು ಮಲ್ಟಿಪಲ್ ಪೀಪಲ್ ವರ್ಕ್ ಮಾಡ್ತಾ ಇದ್ದಾರೆ. ಈಚ್ ಪರ್ಸನ್ ಹ್ಯಾಂಡಲ್ ಪೋರ್ಷನ್ ಇಂಡಿಪೆಂಡೆಂಟ್ಲಿ. ಒಬ್ಬೊಬ್ರು ಒಂದೊಂದು ಇಂಡಿಪೆಂಡೆಂಟ್ ಆಗಿ ಪೋರ್ಷನ್ ತಗೊಂಡು ಟಾಸ್ಕ್ ಮಾಡ್ತಾ ಇದ್ದಾರೆ. ವೆನ್ ದೇ ಫಿನಿಶ್ ದ ಎಂಟೈರ್ ಟಾಸ್ಕ್ ಇಸ್ ಕಂಪ್ಲೀಟ್. ಯಾವಾಗ ಅವ್ರು ಫಿನಿಶ್ ಮಾಡ್ತಾರೆ ಅವಾಗ ಎಂಟೈರ್ ಟಾಸ್ಕು ಕಂಪ್ಲೀಟ್ ಆಗುತ್ತೆ. Cloud platforms can do something similar to with this data analytics. They can split the large task into smaller parts and work on them simultaneously. ದೊಡ್ಡ ಟಾಸ್ಕನ್ನು ಸಣ್ಣ ಸಣ್ಣ ಟಾಸ್ಕ್ ಆಗಿ ಮಾಡಿ ವರ್ಕ್ ಮಾಡೋದು, ವಿಚ್ ಈಸ್ ನೋನ್ ಆಸ್ ಪ್ಯಾರಲಲ್ ಪ್ರೊಸೆಸಿಂಗ್. ಸೊ ಎಲ್ಲ ಟಾಸ್ಕ್ಗಳು ಒಂದೇ ಟೈಮ್ಗೆ ವರ್ಕ್ ಆಗ್ತಾ ಇರುತ್ತೆ. ಇಡೀ ದೊಡ್ಡ ಟಾಸ್ಕನ್ನು ಸ್ಮಾಲರ್ ಪಾರ್ಟ್ಸ್ ಆಗಿ ಸ್ಪ್ಲಿಟ್ ಮಾಡಿ ಎಲ್ಲ ಒಟ್ಟಿಗೆನೆ ಸ್ಮಾಲರ್ ಪಾರ್ಟ್ಸು ಪ್ರೊಸೆಸಿಂಗ್ ಆಗ್ತಾ ಇದ್ರೆ ದೇ ವರ್ಕ್ ಆನ್ ದೆಮ್ ಸೈಮಲ್ಟೇನಿಯಸ್ಲಿ, ವಿಚ್ ಈಸ್ ನೋನ್ ಆಸ್ ಅ ಪ್ಯಾರಲಲ್ ಪ್ರೊಸೆಸಿಂಗ್. This is particularly useful in application ಲೈಕ್ ಬಿಸ್ನೆಸ್ ಇಂಟೆಲಿಜೆನ್ಸಿ ಅಂತ ಕ್ವಶನ್ ಕೊಟ್ಟಿದ್ದಾರಲ್ಲ, ಅಂಥ ಕೇಸ್ಗಳಲ್ಲಿ ಇದು ತುಂಬ ಹೆಲ್ಪ್ ಆಗುತ್ತೆ. ವೇರ್ ದೇರ್ ಇಸ್ ನೀಡ್ ಟು ಅನಲೈಸ್ ಲಾರ್ಜ್ ಡೇಟಾ ಸೆಟ್ಸ್ ಕ್ವಿಕ್ಲಿ. ಸೊ ಇದರಿಂದ ಏನು ಬೆನಿಫಿಟ್ ಆಗುತ್ತೆ ಅಂದರೆ ಎಕ್ಸೆಲರೇಟಿಂಗ್ ದ ಅನಲೈಸಿಸ್ ಆಫ್ ಲಾರ್ಜ್ ಡೇಟಾ ಸೆಟ್ ಮೀನ್ಸ್ ಫಾಸ್ಟರ್ ಡಿಸಿಷನ್ ಮೇಕಿಂಗ್ ಆಗ್ಬೋದು. ಇಟ್ ಈಸ್ ಲೈಕ್ ಹ್ಯಾವಿಂಗ್ ಮೆನಿ ಹ್ಯಾಂಡ್ಸ್ ವರ್ಕಿಂಗ್ ಟುಗೆದರ್. ತುಂಬ ಜನ ಅದನ್ನು ವರ್ಕ್ ಮಾಡ್ತಿದ್ದಾರೆ ಟುಗೆದರ್ ಟು ಗೆಟ್ ಅ ಜಾಬ್ ಡನ್. ಒಟ್ಟು ಆ ಜಾಬ್ ಕಂಪ್ಲೀಟ್ ಆಗುತ್ತೆ. ಬಟ್ ಮೆನಿ ಪೀಪಲ್ ವಿಲ್ ಬಿ ವರ್ಕಿಂಗ್ ಆನ್ ದಟ್ ಇಂಡಿಪೆಂಡೆಂಟ್ಲಿ. ಆಲ್ ಆರ್ ವರ್ಕಿಂಗ್ ಟುಗೆದರ್ ಟು ಗೆಟ್ ಅ ಜಾಬ್ ಡನ್ ಮೋರ್ ಕ್ವಿಕ್ಲಿ ದೆನ್ ಇಫ್ ಒನ್ ಪರ್ಸನ್ ಡಿಡ್ ಇಟ್ ಅಲೋನ್. ಒಬ್ಬನೇ ಪರ್ಸನ್ ಇಡೀ ಟಾಸ್ಕನ್ನು ಮಾಡೋಕ್ಕೆ ಎಷ್ಟು ಟೈಮ್ ಬೇಕಾಗುತ್ತಲ್ವ, ಅದ್ರ ಬದಲು ಇವರು ಹೀಗೆ ಟಾಸ್ಕನ್ನು ಡಿವೈಡ್ ಮಾಡಿ ಎಲ್ಲರೂ ಇಂಡಿಪೆಂಡೆಂಟ್ ಆಗಿ ಆ ಟಾಸ್ಕ್ಗಳನ್ನು ಮಾಡಿದ್ರೆ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಕಂಪ್ಲೀಟ್ ಜಾಬು ಕಂಪ್ಲೀಟ್ ಆಗುತ್ತೆ. ಸೊ ಅದಕ್ಕೆ ಪ್ಯಾರಲಲ್ ಪ್ರೊಸೆಸಿಂಗ್ ಅಂತ ಹೇಳ್ತಾರೆ. ನೆಕ್ಸ್ಟು ಡಿಸ್ಟ್ರಿಬ್ಯೂಟೆಡ್ ಕಂಪ್ಯೂಟಿಂಗ್ ಅಂತ ಬರುತ್ತೆ ಪರ್ಫಾರ್ಮೆನ್ಸ್ ಆಪ್ಟಿಮೈಸೇಷನ್ ಅಲ್ಲಿ. ಡಿಸ್ಟ್ರಿಬ್ಯೂಟೆಡ್ ಕಂಪ್ಯೂಟಿಂಗ್ ಅಂದರೆ ಏನು? ಇಮ್ಯಾಜಿನ್ ಯು ಹ್ಯಾವ್ ಅ ಹ್ಯೂಜ್ ಪೇಪರ್ ವರ್ಕ್ ಟು ಆರ್ಗನೈಸ್. ಸೊ ಇನ್ಸ್ಟೆಡ್ ಆಫ್ ಡೂಯಿಂಗ್ ಇಟ್ ಬೈ ಯುವರ್ ಸೆಲ್ಫ್ ಯು ಡಿಸೈಡ್ ಟು ಶೇರ್ ದ ವರ್ಕ್ ವಿತ್ ಅದರ್ಸ್. ನೀವು ಒಬ್ಬರೇ ಮಾಡೋ ಬದಲು ಬೇರೆಯವ್ರ ಜೊತೆಗೆ ಶೇರ್ ಮಾಡಿ, ಡಿಸ್ಟ್ರಿಬ್ಯೂಟ್ ಮಾಡಿ. ಈಚ್ ಪರ್ಸನ್ ಟೇಕ್ಸ್ ಅ ಪಾರ್ಟ್ ಆಫ್ ದ ವರ್ಕ್. ಒಬ್ಬೊಬ್ರು ಒಂದೊಂದು ವರ್ಕ್ ತಗೊಳ್ಳಿ, ಆರ್ಗನೈಸ್ ಮಾಡ್ಕೊಳ್ಳಿ. ದೆನ್ ವೆನ್ ಎವ್ರಿ ಒನ್ ಈಸ್ ಡನ್, ಎಲ್ಲರೂ ತಮ್ಮ ವರ್ಕ್ ಮಾಡಿದಾಗ ದ ಎಂಟೈರ್ ವರ್ಕ್ ಲೋಡ್ ಈಸ್ ಮ್ಯಾನೇಜ್ಡ್. ಇದಕ್ಕೆ ಡಿಸ್ಟ್ರಿಬ್ಯೂಟೆಡ್ ಕಂಪ್ಯೂಟಿಂಗ್ ಅಂತ ಹೇಳ್ತಾರೆ. ಅದನ್ನೇ ಕ್ಲೌಡ್ ಅನಾಲಿಟಿಕ್ಸ್ ಅಲ್ಲಿ ಹೇಗೆ ಹೇಳೋದು ಅಂತಂದರೆ, ಕ್ಲೌಡ್ ಪ್ಲಾಟ್ಫಾರ್ಮ್ಸ್ ಆರ್ ಸಿಮಿಲರ್ ಐಡಿಯಾ. ಈಗ ಏನು ಹೇಳಿದ್ಮೇಲೆ ಅದೇ ಐಡಿಯಾ ವಿತ್ ಡಿಸ್ಟ್ರಿಬ್ಯೂಟೆಡ್ ಕಂಪ್ಯೂಟಿಂಗ್. ಇನ್ಸ್ಟೆಡ್ ಆಫ್ ರಿಲೈಯಿಂಗ್ ಆನ್ ಒನ್ ಸೂಪರ್ ಪವರ್ಫುಲ್ ಒಂದೇ ಕಂಪ್ಯೂಟರ್ ಮೇಲೆ ರಿಲೇ ಆಗೋ ಬದಲು ವರ್ಕ್ ಲೋಡ್ ಈಸ್ spread across multiple servers. Each server works on its parts of that data. So ಎಲ್ಲ ವರ್ಕನ್ನು ಒಂದೇ ಸರ್ವರ್ಗೆ ಕೊಡೋ ಬದಲು ಒಂದೊಂದಷ್ಟು ವರ್ಕು ಮಲ್ಟಿಪಲ್ ಸರ್ವರ್ಗೆ ಕೊಟ್ಟು ವೆನ್ ದೇ ಆಲ್ ಡನ್ ಯು ಹ್ಯಾವ್ ಎಫಿಷಿಯೆಂಟ್ಲಿ ಪ್ರೊಸೆಸ್ಡ್ ದ ಎಂಟೈರ್ ಡೇಟಾ ಸೆಟ್. ಇದಕ್ಕೆ ಡಿಸ್ಟ್ರಿಬ್ಯೂಟೆಡ್ ಕಂಪ್ಯೂಟಿಂಗ್ ಅಂತ ಹೇಳ್ತಾರೆ. ಇದರಿಂದ ಏನು ಬೆನಿಫಿಟ್ ಆಗುತ್ತೆ ಅಂತಂದರೆ, ದಿಸ್ ಅಪ್ರೋಚ್ ಎನ್ಹಾನ್ಸಸ್ ದ ಸ್ಪೀಡ್ ಆ್ಯಂಡ್ ಎಫಿಷಿಯನ್ಸಿ ಆಫ್ ಡೇಟಾ ಅನಾಲಿಟಿಕ್ಸ್. ಸೊ ಅಲ್ಲೇನಾಗುತ್ತೆ, ಫಾರ್ ಎಕ್ಸಾಂಪಲ್ ಇನ್ನು ಸ್ಮಾರ್ಟ್ ಎಲೆಕ್ಟ್ರಿಕ್ ಗ್ರಿಡ್ ಎಲ್ಲ ರಿಯಲ್ ಟೈಮ್ ಅನಲೈಸಿಸ್ ತುಂಬ ಕ್ರೂಷಿಯಲ್ ಇರುತ್ತೆ. ಡಿಸ್ಟ್ರಿಬ್ಯೂಟಿಂಗ್ ದ ವರ್ಕ್ ಲೋಡ್ ಇನ್ ಮಲ್ಟಿಪಲ್ ಸರ್ವರ್ಸ್, ಡೇಟಾ ಅನಾಲಿಸಿಸ್ ಹ್ಯಾಪನ್ಸ್ ಕ್ವಿಕ್ಲಿ ಆ್ಯಂಡ್ ಎಫಿಷಿಯೆಂಟ್ಲಿ. ಇದಕ್ಕೆ ಡಿಸ್ಟ್ರಿಬ್ಯೂಟೆಡ್ ಕಂಪ್ಯೂಟಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಈಸ್ ಪೇ ಆಸ್ ಯು ಮಾಡೆಲ್ ಅಂತ ಇದೆ. ಏನಿದು ಪೇ ಆಸ್ ಯು ಮಾಡೆಲ್ ಆ್ಯಂಡ್ ರಿಸೋರ್ಸ್ ಕನ್ಸಲ್ಟೇಷನ್, ಕಾಸ್ಟ್ ಎಫಿಷಿಯನ್ಸಿಯಲ್ಲಿ ಬರುತ್ತೆ ಈ 2 ಪ್ಯಾರಾಗ್ರಾಫ್. ಸೊ ಪೇ ಆಸ್ ಯು ಗೋ ಮಾಡೆಲ್ ಅಂತ ಏನು? ಇಮ್ಯಾಜಿನ್ ಇಫ್ ಯು ಓನ್ಲಿ ಪೇಡ್ ಫಾರ್ ಎಲೆಕ್ಟ್ರಿಸಿಟಿ ಯು ಯೂಸ್ಡ್ ಅಟ್ ಹೋಮ್, ಸಿಮಿಲರ್ಲಿ ಟು ಹೌ ಯು ಪೇ ಫಾರ್ ದ ವಾಟರ್ ಯು ಕನ್ಸ್ಯೂಮ್. ನಿಮ್ಮ ಮನೇಲಿ ನೀವು ಎಷ್ಟು ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತೀರಿ ಅಷ್ಟಕ್ಕೆ ಮಾತ್ರ ಪೇ ಮಾಡ್ತೀರಿ. ಎಷ್ಟು ವಾಟರ್ನ ನೀವು ಕನ್ಸ್ಯೂಮ್ ಮಾಡ್ತೀರಿ ಅದಕ್ಕೆ ಮಾತ್ರ ಪೇ ಮಾಡ್ತೀರಲ್ವಾ? ದ ಮೋರ್ ಯು ಯೂಸ್, more you will pay. Less you use, less you pay. ಅಂದರೆ your bill decreases when you use less.
The pay as you go model, it applies a similar concept to cloud service. Cloud platforms operate on pay as you go model, where organization pay for the computing resources. ಆರ್ಗನೈಸೇಷನ್ ಅವರು ಕಂಪ್ಯೂಟರ್ ರಿಸೋರ್ಸಸ್ಗೆ ಪೇ ಮಾಡ್ತಾರೆ. ಕಂಪ್ಯೂಟಿಂಗ್ ರಿಸೋರ್ಸ್ ಅಂದರೆ ಯಾವುದು? ಲೈಕ್ ಸರ್ವರ್ಸ್ ಆ್ಯಂಡ್ ಸ್ಟೋರೇಜ್ ದೇ ಆ್ಯಕ್ಚುಲಿ ಯೂಸ್. ಇಟ್ ಈಸ್ ಫ್ಲೆಕ್ಸಿಬಲ್ ಆ್ಯಂಡ್ ಕನ್ಸಂಪ್ಷನ್ ಬೇಸ್ಡ್ ಪೇಮೆಂಟ್ ಸಿಸ್ಟಮ್. ಕ್ಲೌಡ್ ಸರ್ವಿಸಲ್ಲಿ ನಾವು ಎಷ್ಟು ಯೂಸ್ ಮಾಡ್ತೀವಿ ಅದಕ್ಕೆ ಪೇಮೆಂಟ್ ಮಾಡಬೇಕು. ಇದರಿಂದ ಅಡ್ವಾಂಟೇಜ್ ಏನಾಗುತ್ತೆ? ಇನ್ ಇಂಡಸ್ಟ್ರಿ ವೇರ್ ವರ್ಕ್ ಲೋಡ್ಸ್ ವೇರಿ, ಲೈಕ್ ಇನ್ ಬಿಸ್ನೆಸ್ ಡೀಲಿಂಗ್ ವಿತ್ ಫ್ಲಕ್ಚುಯೇಟಿಂಗ್ ಡೇಟಾ ವಾಲ್ಯೂಮ್ಸ್, ಪೇ ಆಸ್ ಯು ಗೋ ಮಾಡೆಲ್ ಈಸ್ ಅಡ್ವಾಂಟೇಜಸ್. ಇನ್ಸ್ಟೆಡ್ ಆಫ್ ಇನ್ವೆಸ್ಟಿಂಗ್ ಆ್ಯಂಡ್ ಮೇಂಟೈನಿಂಗ್ ಅ ಫಿಕ್ಸ್ಡ್ ಅಮೌಂಟ್ ಆಫ್ ಒಮ್ಮೆ ಒಟ್ಟಿಗೆ ಇಷ್ಟು ತೊಗೊಂಡು ಅದಕ್ಕೆ ಅಮೌಂಟ್ ಪೇ ಮಾಡಿ, ಇಷ್ಟು ಯೂಸ್ ಮಾಡ್ತೀವಂತ ಅಷ್ಟಕ್ಕೆ ಪೇ ಮಾಡಿ ಯೂಸ್ ಮಾಡೋ ಬದಲು, ಏನಾದರೂ ನಾವು ಅಷ್ಟು ಯೂಸ್ ಮಾಡಿಲ್ಲ ಅಂದರೆ ನಾವು ಕೊಟ್ಟಿರೋ ಅಮೌಂಟ್ ವೇಸ್ಟ್ ಆಗುತ್ತಲ್ವ, ಆ ಥರ ಮಾಡೋ ಬದಲು instead of investing and maintaining a fixed amount of infrastructure that may be underused during quiet periods, and the organization only pay for the resources they need when they need them. ಹಾಗೆ ಮಾಡೋದ್ರಿಂದ ನಮಗೆ ಕಾಸ್ಟ್ ಸೇವಿಂಗ್ ಆಗುತ್ತೆ. This helps organization avoids the cost associated with maintaining and upgrading the on-premise infrastructure to accommodate peak workloads. ಇದರಿಂದ ನಾವು ಅಮೌಂಟನ್ನು ಉಳಿಸ್ಬೋದು. ಸೊ ದಿಸ್ ಈಸ್ ಅಬೌಟ್ ಕಾಸ್ಟ್ ಎಫಿಷಿಯನ್ಸಿ. ನೆಕ್ಸ್ಟ್ ಈಸ್ ಡೇಟಾ ಇಂಟಿಗ್ರಿಟಿ. ಇನ್ನೊಂದಿದೆ ರಿಸೋರ್ಸ್ ಕನ್ಸಲ್ಟೇಷನ್. ಇದೊಂದು ಹೇಳಬೇಕು. ರಿಸೋರ್ಸ್ ಕನ್ಸಲ್ಟೇಷನ್ ಅಂದರೆ ಏನು? Think of resource consultation like gathering all the tools you need for project in one central toolbox ಅನ್ಕೊಳ್ಳಿ. It is about bringing everything together in a unified and efficient manner. ಅವಾಗ ಏನಾಗುತ್ತೆ? ರಿಸೋರ್ಸ್ ಕನ್ಸಲ್ಟೇಷನ್ ಇನ್ ಕ್ಲೌಡ್ ಡೇಟಾ ಅನಾಲಿಟಿಕ್ಸ್ ಮೀನ್ಸ್ bringing together the computing resources like servers, storage, processing power, everything bringing together needed for analytics task in one shared environment is called as resource consolidation. So in business intelligence, different departments often work with different data sets. ಮಾರ್ಕೆಟಿಂಗ್ ಅವ್ರದ್ದೇ ಒಂದು ಡೇಟಾ ಸೆಟ್ ಇರುತ್ತೆ, ಫೈನಾನ್ಸ್ ಅವ್ರದ್ದೇ ಒಂದು ಡೇಟಾ ಸೆಟ್ ಇರುತ್ತೆ. ಸೊ ರಿಸೋರ್ಸ್ ಕನ್ಸಲ್ಟೇಷನ್ ಎನೇಬಲ್ಸ್ ದೀಸ್ ಡೈವರ್ಸ್ ಡೇಟಾ ಸೆಟ್ಸ್ ಟು ಬಿ ಪ್ರಾಸೆಸ್ಡ್ ಆ್ಯಂಡ್ ಅನಲೈಸ್ಡ್ ಇನ್ ಒನ್ ಸೆಂಟ್ರಲೈಸ್ಡ್ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್. ಇದಕ್ಕೆ ರಿಸೋರ್ಸ್ ಕನ್ಸಲ್ಟೇಷನ್ ಅಂತಾರೆ. ಏನಂತಂದರೆ ಬೇರೆ ಬೇರೆ ಒಂದು ಹೇಳಿದ್ನಲ್ಲ, ಮಾರ್ಕೆಟ್ ಅವ್ರದ್ದೇ ಒಂದು ಸೆಟ್ ಆಫ್ ಡೇಟಾ ಇರುತ್ತೆ, ಫೈನಾನ್ಸ್ ಅವ್ರದ್ದೇ ಒಂದು ಸೆಟ್ ಆಫ್ ಡೇಟಾ ಇರುತ್ತೆ. ಸೊ ರಿಸೋರ್ಸ್ ಕನ್ಸಲ್ಟೇಷನ್ ಅಂದರೆ ಏನು ಅಂದರೆ ಎಲ್ಲ ಡೇಟಾ ಸೆಟ್ಟನ್ನು ಒಂದು ಸೆಂಟ್ರಲ್ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಪ್ರಾಸೆಸ್ ಮಾಡೋದು ಮತ್ತು ಅನಲೈಸ್ ಮಾಡೋದು. ಅದಕ್ಕೆ ರಿಸೋರ್ಸ್ ಕನ್ಸಲ್ಟೇಷನ್ ಅಂತ ಹೇಳ್ತಾರೆ. ನೆಕ್ಸ್ಟ್, ಡೇಟಾ ಇಂಟಿಗ್ರೇಷನ್ ಆ್ಯಂಡ್ ಆಕ್ಸೆಸಿಬಿಲಿಟಿ. ಇದು ಇಮ್ಯಾಜಿನ್ ಹ್ಯಾವಿಂಗ್ ಆಲ್ ನಿಮ್ಮದು ಬುಕ್ಸು, ಡಾಕ್ಯುಮೆಂಟ್ಸು, ನಿಮ್ಮ ನೋಟ್ಸು, if they are stored in one organized library instead of scattering across multiple rooms. ಬುಕ್ಸ್ ಒಂದು ರೂಮಲ್ಲಿ, ಡಾಕ್ಯುಮೆಂಟ್ಸ್ ಒಂದು ರೂಮಲ್ಲಿ, ನೋಟ್ಸ್ ಒಂದು ರೂಮಲ್ಲಿ ಹಾಕೋ ಬದಲು ಎಲ್ಲನೂ ಒಂದು ಲೈಬ್ರರಿಯಲ್ಲಿ ಆರ್ಗನೈಸ್ ಮಾಡಿದ್ದೀರಿ ಅಂತ ಅಂದ್ಕೊಳ್ಳಿ. ಅವಾಗ ಡೇಟಾ ಸೆಂಟ್ರಲೈಜೇಷನ್, ಡೇಟಾ ಇಂಟಿಗ್ರೇಷನ್ ಆ್ಯಂಡ್ ಆಕ್ಸೆಸಿಬಿಲಿಟಿಯಲ್ಲಿ ಬರುತ್ತೆ. ಡೇಟಾ ಸೆಂಟ್ರಲೈಜೇಷನ್ ಅಂದರೆ ಏನು ಅಂದರೆ, ಇನ್ ಕ್ಲೌಡ್ ಪ್ಲಾಟ್ಫಾರ್ಮ್ ಇಟ್ ಈಸ್ ಸಿಮಿಲರ್ ಟು ಬ್ರಿಂಗಿಂಗ್ ಟುಗೆದರ್ ಡೇಟಾ ಸ್ಟೋರೇಜ್, ಪ್ರಾಸೆಸಿಂಗ್ ಇನ್ ಒನ್ ಸೆಂಟ್ರಲೈಸ್ಡ್ ಎನ್ವಿರಾನ್ಮೆಂಟ್. ಬೇರೆ 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 ಕಡೆ ಹಾಕೋ ಬದಲು ಇನ್ ಒನ್ ಸೆಂಟ್ರಲೈಸ್ಡ್ ಎನ್ವಿರಾನ್ಮೆಂಟ್ ಅದನ್ನು ತಂದಿಟ್ಕೊಂಡ್ರೆ ಅದಕ್ಕೆ ಡೇಟಾ ಸೆಂಟ್ರಲೈಜೇಷನ್ ಅಂತ ಹೇಳ್ತಾರೆ. Cloud platform provides centralized hub for storing and processing data. ಅದು ಸೆಂಟ್ರಲೈಸ್ಡ್ ಹಬ್ ಇರುತ್ತೆ ಪ್ರಾಸೆಸ್ ಮಾಡೋಕ್ಕೆ, ಪ್ರಾಸೆಸ್ ಮಾಡೋಕ್ಕೆ ಅದು ಸೆಂಟ್ರಲೈಸ್ಡ್ ಹಬ್ ಇರುತ್ತೆ. ನೆಕ್ಸ್ಟ್, ರಿಮೋಟ್ ಆಕ್ಸೆಸ್. Consider having the ability to access and work on your projects or documents from anywhere with the internet connection, like being able to work on the presentation from home or from the office or from the coffee shop. Remote access in cloud data analytics provides similar flexibility.
users can access and analyze the data stored in cloud from anywhere as long as they have an internet connection. ಅಂದರೆ ಅವರು ಯೂಸರ್ ಎಲ್ಲಾದರೂ ಇರಲಿ, ದೇ ಕ್ಯಾನ್ ಆಕ್ಸೆಸ್ ದ ಡೇಟಾ, ದೇ ಕ್ಯಾನ್ ಅನಲೈಸ್ ದ ಡೇಟಾ ವಿಚ್ is stored in a cloud from anywhere, provided they should have an internet connection. This is especially important in smart electric grids. Okay, ಅದಕ್ಕೆ ರಿಮೋಟ್ ಮಾನಿಟರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಅಂದರೆ ಇನ್ ಇಂಡಸ್ಟ್ರಿ ಲೈಕ್ ಸ್ಮಾರ್ಟ್ ಎಲೆಕ್ಟ್ರಿಕ್ ಗ್ರಿಡ್ ವೇರ್ ಕಂಟಿನ್ಯೂಸ್ ಮಾನಿಟರಿಂಗ್ ಆ್ಯಂಡ್ ಕ್ವಿಕ್ ರೆಸ್ಪಾನ್ಸ್ ಟು changes are crucial. Cloud data analytics enables remote access. Operators can monitor grid operations from various locations. So ಅದಕ್ಕೆ ರಿಮೋಟ್ ಮಾನಿಟರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಲಾಸ್ಟ್ ಒನ್, ಅಡ್ವಾನ್ಸ್ಡ್ ಅನಾಲಿಟಿಕ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್. ಇದು ಇಮ್ಯಾಜಿನ್ ನೀವು ಒಂದು ಅಡ್ವಾನ್ಸ್ಡ್ ಅನಾಲಿಟಿಕ್ಸ್ ಅಂತಂದರೆ, ಇನ್ ಕ್ಲೌಡ್ ಡೇಟಾ ಅನಾಲಿಟಿಕ್ಸ್ ದೇರ್ ಆರ್ ಸಮ್ ಬಿಲ್ಟ್ ಇನ್ ಟೂಲ್ಸ್. ಅದರಲ್ಲಿ ಅಡ್ವಾನ್ಸ್ ಅನಾಲಿಟಿಕ್ಸ್ ಇರುತ್ತೆ, ಮಷಿನ್ ಲರ್ನಿಂಗ್ ಟೂಲ್ಸ್ ಇರುತ್ತೆ. ಅದು ದೇ ಆರ್ ಪ್ರೊವೈಡೆಡ್ ಬೈ ದ ಕ್ಲೌಡ್ ಪ್ರೊವೈಡರ್ಸ್. ಸೊ ದೀಸ್ ಟೂಲ್ಸ್ ಆರ್ ವ್ಯಾಲ್ಯೂಯಬಲ್ ರಿಸೋರ್ಸಸ್ ಫಾರ್ ಇಂಡಸ್ಟ್ರಿ ಲೈಕ್ business intelligence. In business intelligence, organizations can leverage these built-in tools to apply predictive analysis and machine learning algorithms to their data. So cloud data analytics enables processing of data in real time. This is particularly crucial in a smart grid where the condition can change rapidly. So real-time insights allow for quick response to changes in grid condition. Operators can make informed decision promptly, optimizing energy distribution and ensuring the grid operates efficiently. So ಇವೆಲ್ಲ ರಿಯಲ್ ಟೈಮ್ ಇನ್ಸೈಟ್ ಇಂದ ಆಗುತ್ತೆ. ಸೊ ಇವೆರಡೂ ಬಿಲ್ಟ್ ಇನ್ ಟೂಲ್ಸ್ ಮತ್ತು ರಿಯಲ್ ಟೈಮ್ ಅನಾಲಿಟಿಕ್ಸ್, ದೀಸ್ ಟು ಬಿಲಾಂಗ್ಸ್ ಟು ಅಡ್ವಾನ್ಸ್ಡ್ ಅನಾಲಿಟಿಕ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್. ಸೊ ಇಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗಿರ್ಬೋದು, ಏನು ಎಕ್ಸ್ಪ್ಲೇನ್ ಮಾಡಬೇಕು ಈ ಕ್ವಶನಲ್ಲಿ ಅಂತಂದರೆ, ನೀವು ಕ್ಲೌಡ್ ಡೇಟಾ ಅನಾಲಿಟಿಕ್ಸ್ ಕಾನ್ಸೆಪ್ಟ್ ಇಟ್ಕೊಂಡು ಅಲ್ಲಿ ಅದು ಹೇಗೆ ಸ್ಕೇಲಬಿಲಿಟಿ ಆಗುತ್ತೆ, ಅದು ಪರ್ಫಾರ್ಮೆನ್ಸ್ ಆಪ್ಟಿಮೈಸೇಷನ್ ಹೇಗಾಗುತ್ತೆ ಕ್ಲೌಡ್ ಡೇಟಾ ಅನಾಲಿಟಿಕ್ಸಿಂದ, ಕಾಸ್ಟ್ ಎಫಿಷಿಯನ್ಸಿ ಹೇಗಾಗುತ್ತೆ, ಮತ್ತು ಡೇಟಾ ಇಂಟಿಗ್ರೇಷನ್ ಆ್ಯಂಡ್ ಆಕ್ಸೆಸಿಬಿಲಿಟಿ ಹೇಗಾಗುತ್ತೆ, ಆ್ಯಂಡ್ ಲಾಸ್ಟ್ ಒನ್ ಇದು ಅಡ್ವಾನ್ಸ್ ಅನಾಲಿಟಿಕ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಇದು ಹೇಗೆ ಹೆಲ್ಪ್ ಮಾಡುತ್ತೆ ಆರ್ಗನೈಸೇಷನ್ಗೆ ಅನ್ನೋದನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಆನ್ಸರ್ ಫಾರ್ ಕ್ವಶನ್ ನಂಬರ್ 7A of December 2023 question paper.